ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಿಡ್ತೀನಿ. ಅಯ್ಯೋ, ನನ್ನ ಹೋಟೆಲ್ ಹುಡ್ತಾ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬಾಮ್ಮ, ಬಾ ಬಾ ಮಾರಾಣಿ, ಬಾ. ನಮ್ಮ ಮನೆಗೆ ಬೆಂಕಿ ಇಟ್ಬಿಟ್ಟಲೆ ಎಲ್ಲಾರು ಹೆಂಗ್ ಸುಟ್ಟಿ ಬೂದಿ ಆಗ್ತಾರೆ ಅಂತ ನೋಡ್ತಾ ಇದೀಯಾ? ಏನಂತ ಉಟ್ಬಿಟ್ಟೆ ನನ್ನ ಹೊಟ್ಟೆಲಿ? ಯಾಕೆ ಉಟ್ತೆ? ನಿನ್ನ ಸಾಯಿಸ್ಬಿಡ್ತೀನಿ. ಶಾಂತ, ಶಾಂತ, ಬಿಡೆ. ಅವಳನ್ನ ಸಾಯಿಸ್ಬೇಕು ಅಂತಿದ್ದೀನಿ ನೀನು? ಊರಿ ನಾ ಕಲ್ಲಲ್ವಾ, ಅದಕ್ಕೆ ಅವಳನ್ನ ಸಾಯಿಸ್ಬೇಕು ಅಂತಿದ್ದೀನಿ. ಲೇ, ಎಲ್ಲ ನೀನಿಂದಾನೆ. ಎಂತ ಮಾತು ಕೇಳಿದಾಯ್ತು? ನಿನ್ ತಲೆಯಲ್ಲಿ ಏನಿದೆ? ಮಾತಾಡಿ. ಬಿಡೋಣ, ಬಿಡೋಣ, ಬಾರೆ. ರೀ, ಇವಳಿಗೂ ನನಗೂ ಒಂದ್ ತೊಟ್ಟು ವಿಷ ಕೊಟ್ಬಿಡಿ, ನಾವು ಸೋತಾಯ್ತೀವಿ. ಆಮೇಲೆ ನೀವೆಲ್ಲ ನೆಮ್ಮದಿಯಾಗಿರೋರಂತೆ. ಓಸಿ ಸಮಾಧಾನ ಮಾಡ್ಕೋ. ಮುರ್ದಿರೋದ್ ಮದ್ವೆ ಅಷ್ಟೇ, ಒಳ್ಳೆ ಪ್ರಾಣ ಹೋದಂಗ್ ಆಡ್ತಿಯಲ್ಲ. ಇನ್ನೇನೋ ಆಗ್ಬೇಕು? ಎಷ್ಟು ವರ್ಷದಿಂದ ಕಾಯ್ಕೊಂಡಿದ್ವು, ಒಂದ್ ಒಳ್ಳೆ ಸಂಬಂಧ ಬಂತು ಅಂತ ಎಲ್ಲ ಎಷ್ಟು ಖುಷಿಯಾಗಿದ್ವಿ. ಆಗ್ಲೇ ಹೇಳ್ದೆ ಇವಳಿಗೆ, ನೀನಿದ್ರೆ ಏನಾರ ಆಯ್ತದೆ, ಎಲ್ಲಿರ್ಬೇಕು ಅಲ್ಲಿರು ಅಂತ. ಕೇಳಲಿಲ್ಲ, ಹಾಳು ಮಾಡ್ಬಿಟ್ಟಲೆ. ಲೇ, ಇಲ್ಲ, ನಿನ್ ಜೀವನ ಶುರು ಆಗಕ್ ಮುಂಚೆ ಹಾಳು ಮಾಡ್ಬಿಟ್ಲು ಕಣೆ. ಇಲ್ಲ, ಇದನ್ನೆಲ್ಲ ತಡ್ಕೊಂಡಿರಕ್ ಆಗಲ್ಲ. ನಡಿ, ಕೆರೆನ ಬಾವಿನ ನೋಡ್ಕೊಳ್ಳೋಣ. ಶಾಂತ, ನಿನಗ್ ಬುದ್ಧಿ ಇಲ್ವೇನೆ? ಬುದ್ಧಿ ಇಲ್ಲ ನಿನಗೆ? ಅವಳು ಬೇಕು ಅಂತ ಏನು ಮಾಡಿಲ್ಲ ಕಣೆ. ಇವಳ ಹಣೆಯಲ್ಲಿ ಏನು ಬರ್ದಿದ್ಯೋ ಅದೇ ಆಗುತ್ತೆ. ಹಂಗೆ ಆಗ್ಲಿ ಬಿಡು. ಏನ್ರಿ ಆಗಿದ್ದಾಗುತ್ತೆ? ಹಸಿನಂತ ಮಗ, ಒಂದ್ ಗೊತ್ತಾದ್ರೆ ಇನ್ನೊಂದ್ ಗೊತ್ತಾಗಲ್ಲ. ಅಯ್ಯೋ ದೇವ್ರೇ, ನನ್ನ ಮಗಳ ಮದ್ವೆ ಆಯ್ತದ ಇಲ್ವೋ? ಅಯ್ಯೋ, ಒಂದ್ರ ಮೇಲೊಂದು ಏಟ್ ಬಿದ್ರೆ ಹೆಂಗಪ್ಪ ತಡ್ಕೊಳ್ಳೋದು? ನನ್ ಕೈಲಿದಲ್ಲ, ನೋಡಕ್ಕಾಗಲ್ಲ. ಪರಮಾತ್ಮ, ನಿನ್ನ ಹತ್ರ ಕರ್ಕೊಂಬಿಡಪ್ಪ, ನಿನ್ನ ಹತ್ರ ಕರ್ಕೊಂಬಿಡು. ಅವ್ವ, ಒಂದ್ ನಿಮಿಷ ಸುಮ್ಮನೆ ಕೂತ್ಕೋ. ಅವ್ವ, ಅಪ್ಪ, ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊತಿದ್ದೀರಾ? ಇಷ್ಟೆಲ್ಲ ಆಗ್ತಿರೋದು ನನ್ ಮದ್ವೆಗೋಸ್ಕರ ತಾನೆ. ನಿಮಗೆಲ್ಲ ದುಃಖ ಕೊಟ್ಟು ನಾನು ಹೇಗ್ ಮದ್ವೆ ಆಗಕ್ ಸಾಧ್ಯ? ಪಂಚಾಯಿತಿ ಕಟ್ಟೆಯಲ್ಲಿ ಮದ್ವೆ ಬೇಡ ಅಂತ ಹೋದವ್ರು ಅವರು. ನಾಳೆ ದಿನ ಇನ್ಯಾರ್ದೋ ಮಾತನ್ನ ಕೇಳಿ ಮದ್ವೆ ಬೇಡ ಅಂತ ಹೋದ್ರೆ ಅವಾಗ ನಾನು ಏನ್ ಮಾಡ್ಲಿ? ಅವ್ರಿಗೆಲ್ಲ ಮದ್ವೆ ಒಂದು ಆಡಂಬರದ ಆಟ ಆಗಿದೆ ಅಷ್ಟೇ, ಬೇರೆಯವ್ರಿಗೆ ತೋರ್ಸೋ ಆಡಂಬರದ ಆಟ. ನಿಮಗೆಲ್ಲ ಇಷ್ಟೊಂದು ದುಃಖ ಕೊಟ್ಟು ನಂಗೂ ಮದ್ವೆ ಆಗಕ್ ಇಷ್ಟ ಇಲ್ಲ. ಅಂತ ಮದ್ವೆ ನಂಗೆ ಬೇಡ. ಜೀವನ ಪೂರ್ತಿ ನಾನು ಖುಷಿಯಾಗಿ ಇಲ್ಲೇ ಇದ್ಬಿಡ್ತೀನಿ. ನನ್ನ ಸುಮ್ಮನೆ ಬಿಟ್ಬಿಡಿ. ಅಪ್ಪಯ್ಯ, ಮದ್ವೆ ಆಗದೆ ಒಂದ್ ಹೆಣ್ಮಗು ಬದುಕೋಕೆ ಆಗಲ್ವಾ ಅಪ್ಪಯ್ಯ? ಯಾಕೆ? ನಾನ್ ನಿಮಗ್ ಭಾರ ಆಗೋಗ್ಬಿಟ್ಟಿದ್ದೀನ? ಅಪ್ಪಯ್ಯ, ನೀವೆಷ್ಟು ತಿಂತೀರೋ ಅದ್ರಲ್ಲಿ ನಂಗೆ ಒಂದು ತುತ್ತು ಕೊಟ್ರೆ ಸಾಕು. ನಂಗೆ ಇನ್ನೇನು ಬೇಡ ಅಪ್ಪಯ್ಯ, ಏನು ಬೇಡ. ಮಕ್ಕಳು ಯಾವತ್ತೂ ಭಾರ ಆಗಲ್ಲವ ತಂದೆಗೆ. ಮಗಳು ತಾಯಿಗಿಂತ ಹೆಚ್ಚು ಕಣವ. ನೀವಿಬ್ರು ನನ್ನ ಕಣ್ಣು ಕಣವ, ನನ್ನ ಕಣ್ಣು. ಚಿಂತೆ ಮಾಡಬೇಡ್ರಿ, ನಾನಿನ್ನು ಬದುಕಿದ್ದೀನಿ ಕಣವ. ನಿಮ್ಮಪ್ಪ, ನಾನಿನ್ನು ಬದುಕಿದ್ದೀನಿ. ಇಬ್ರನ್ನು ದಡ ಸೇರಿಸ್ತೀನಿ ಕಣ್ರವ್ವ, ದಡ ಸೇರಿಸ್ತೀನಿ.
ಕೇಳಿಸ್ಕೊಂಡೇನೆ. ಕೇಳಿಸ್ಕೊಂಡ್ಯಾ ಏನ್ ಹೇಳಿದ್ರು ಅಂತ? ಇನ್ನ ಅದೆಷ್ಟ ಜೀವಕ್ಕೆ ನೋವು ಕೊಡ್ಬೇಕು ಅಂತಿದ್ಯೆ? ನಿನ್ನ ಎದೆಲ್ ಇಟ್ಕೊಂಡ್ ಬೆಳ್ಸಿದ್ರು, ನೀನೇನ್ ಮಾಡ್ದೆ? ಅವ್ರ ಎದೆ ಹೊಡೆದೋಗುವಂತ ಕೆಲ್ಸ ಮಾಡ್ದೆ. ಅಮ್ಮ, ಊರ್ ಜನರ ಮುಂದೆ ಅವ್ರು ಮಾಡ್ದಿರೋ ತಪ್ಪಿಗೆ ತಲೆ ತಗ್ಸುವಂಗ್ ಮಾಡ್ಬಿಟ್ಟಲ್ಲೇ. ಇಲ್ಲ, ಹೊರ್ಟೋಗು ಇನ್ನೊಂದ್ಸಲ ನಿನ್ ಮುಖ ತೋರ್ಸ್ಬೇಡ. ಬಾಸು, ಆ ರಾಜನ್ ಮದುವೆನ ಕ್ಯಾನ್ಸಲ್ ಮಾಡಿಸಿ ನನ್ನ ಲೈನ್ ಕ್ಲಿಯರ್ ಮಾಡಿಬಿಟ್ರಲ್ಲ. ನನ್ಗಾಗ್ತಿರೋ ಸಂತೋಷಕ್ಕೆ ಎಷ್ಟು ಆಲ್ಕೋಹಾಲ್ ಕುಡಿದ್ರು ಹಾಲು ಕುಡ್ದಂಗೆ ಆಗ್ತಾ ಇದೆ. ಬಸ, ನಾನು ಈ ಊರಿಗೆ ಬಂದಾಗಿಂದ ಆ ರಾಧನ್ ನೋಡ್ತಾನೇ ಇದ್ದೀನಿ. ಅವಳು ಒಂಥರ ಚಂದ, ಅದೇನೋ ಒಂಥರ ಅಂದ. ನಾನು ಈ ಊರಿಗೆ ಬಂದಿದ್ದೆ ಅವಳು ಕೈ ಹಿಡಿಯೋಕ್ಕೇನೋ ಅನ್ನಿಸ್ತಿದೆ. ಸಾರಿ ಬಸ್ಸು. ಆದರೂ ನನ್ನ ಒಂದು ಮಾತಿಗೆ ನೀವು ಪಂಚಾಯ್ತಿ ಸೇರಿಸಿ ಅವಳ ಮದುವೆನ ಕ್ಯಾನ್ಸಲ್ ಮಾಡಿಸ್ಬಿಟ್ರಲ್ಲ. ನನ್ನ ಮೇಲೆ ಅದೆಷ್ಟು ಪ್ರೀತಿ ಬಸ್ಸು. ನಾನಿಷ್ಟೆಲ್ಲ ಮಾಡಿದ್ದು ಆ ಮುತ್ತಣ್ಣ ನನ್ನ ಮುಂದೆ ತಲೆ ತಗ್ಗಿಸ್ಬೇಕು ಅಂತ. ಅವನ್ ಮರ್ಯಾದೆ ಬೀದಿ ಪಾಲಾಗಿ ನನ್ನ ಮುಂದೆ ಒದ್ದಾಡಬೇಕು ಅಂತ. ಅದನ್ನ ನೋಡಿ ಅವನ ಸಂಸಾರ ಮಕ್ಕಳು ವಿಲ ಅಂತ ಒದ್ದಾಡಬೇಕು ಅಂತ ಮಾಡಿದ್ದು. ನನ್ನ ಎಷ್ಟೋ ದಿನದ ಕನಸು